ಸ್ವಾಮಿ ಪೂಜೆ. ದೇವರಿಗೆ ಅನ್ನ ಹಾಕಿದರೆ ದೇವರಿಗೆ ನೈವೇದ್ಯ ಕೊಟ್ಟಾಗೆ ಅಂತ ನಾವು ಹೇಳ್ತೇವೆ. ಸುಮಾರು 41 ದಿನ ವ್ರತವನ್ನು ಆಚರಿಸುವಂಥದ್ದು, ದೇವರ ಭಕ್ತಿಯ ನೆಪದಲ್ಲಿ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡಿಕೊಳ್ಳುವಂಥದ್ದು. ಈ ಅನ್ನದಾನಕ್ಕೆ ಹಲವಾರು ದಾನಿಗಳು ಕೂಡ ಇವತ್ತು ಕೈ ಜೋಡಿಸಿದ್ದಾರೆ. ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ 25ನೇ ವರ್ಷದಿಂದ ಮಾಡ್ತಾ ಇರತಕ್ಕಂಥ ಅನ್ನದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಬಹಳ ಸಂತೋಷ ತಂದಿದೆ. ಯಾಕೆಂದರೆ ಈ ಅನ್ನದಾನ ಅನ್ನೋದು ಬಹಳ ಮುಖ್ಯವಾದದ್ದು. ಹಸಿದವರಿಗೆ ಅನ್ನ ಹಾಕಿದರೆ ದೇವರಿಗೆ ನೈವೇದ್ಯ ಕೊಟ್ಟಾಗೆ ಅಂತ ನಾವು ಹೇಳ್ತೇವೆ. ಅಂದರೆ ಇಲ್ಲಿ ಮತ್ತು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಅಥವಾ ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ವಿಶೇಷವಾದಂಥ ಒಂದು ಶಿಸ್ತಿರುತ್ತೆ ಮತ್ತು ನಿಯಮ ಕೂಡ. ಆಹಾರ ಪದ್ಧತಿ ಮತ್ತು ಅವರ ನಿಯಮಿತ ಆಹಾರ ಪದ್ಧತಿ, ಒಂದು ಕಡೆ ನಾವು ದೇವರಲ್ಲಿ ಪೂಜೆ ಮಾಡ್ತೇವೆ, ಇನ್ನೊಂದು ಕಡೆ ಅದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಸುಮಾರು 41 ದಿನ ವ್ರತವನ್ನು ಆಚರಿಸುವಂಥದ್ದು, ಕೆಲವು ಆಹಾರವನ್ನು ಮಾತ್ರ ಸೇವಿಸುವಂಥದ್ದು, ನಾನ್ ವೆಜಿಟೇರಿಯನ್ನು ಬಿಡ್ತಾರೆ. ಕೆಲವು ದುರಭ್ಯಾಸಗಳಿದ್ದರೆ ಅದು ಧೂಮಪಾನ ಆಗ್ಬೋದು, ಮದ್ಯಪಾನ ಆಗ್ಬೋದು, ಅದು ಸೇವನೆ ಮಾಡೋದಿಲ್ಲ. ಸೊ ಜೊತೆಯಾಗಿ ಒಂದು ಕಡೆ ದೇವರಲ್ಲಿ ಭಕ್ತಿಯನ್ನು ತೋರಿಸುವಂಥದ್ದು, ಎರಡನೇದಲ್ಲಿ ದೇವರ ಭಕ್ತಿಯ ನೆಪದಲ್ಲಿ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡಿಕೊಳ್ಳುವಂಥದ್ದು ಭಾಳ ಚೆನ್ನಾಗಿದೆ ಈ ಪದ್ಧತಿ ಅಂತ ನನ್ನ ಭಾವನೆ. ಮತ್ತು ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಯಾಕೆಂದರೆ ಈ ಅನ್ನದಾನಕ್ಕೆ ಹಲವಾರು ದಾನಿಗಳು ಕೂಡ ಇವತ್ತು ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಯಾಕೆಂದರೆ ನಾವು ನಿಜವಾಗ್ಲೂ ಹಸಿದವರಿಗೆ ಅನ್ನವನ್ನು ಕೊಟ್ಟರೆ ದೇವರು ಅವ್ರ ಮನೆಯಲ್ಲೇ ಅಯ್ಯಪ್ಪ ಸ್ವಾಮಿ ವಾಸ ಮಾಡ್ತಾರೆ ಅಂತ ಒಂದು ಪ್ರತೀತಿ ಕೂಡ ಇದೆ. ಸೊ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿ.